ನಮಸ್ಕಾರ, ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಪುನರ್ಜನ್ಮ ಎಂದ್ರೇನು, ಈ ಪುನರ್ಜನ್ಮ ಅನ್ನೋದು ಸುಳ್ಳ ಅಥವಾ ನಿಜಾನ, ಇದರ ಬಗ್ಗೆ ಹಲವಾರು ಕಾನ್ಸೆಪ್ಟ್ಗಳು ಆಲ್ರೆಡಿ ಎಕ್ಸಿಸ್ಟ್ ಮಾಡುತ್ತೆ. ಸೊ ಅದಕ್ಕೆ ಪುನರ್ಜನ್ಮ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನ ಕರೆಕ್ಟ್ ಆಗಿ ಎಕ್ಸಾಂಪಲ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ, ಪುನರ್ಜನ್ಮ ಅಂದ್ರೇನು, ಇದು ಕರೆಕ್ಟಾ ಅಥವಾ ಸುಳ್ಳ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಕರೆಕ್ಟ್ ಆಗಿ ಫ್ರೀ ಮೈಂಡೆಡ್ ಅಂದ್ರೆ ಓಪನ್ ಮೈಂಡೆಡ್ ಆಗಿ ಈ ವಿಡಿಯೋನ ಕರೆಕ್ಟ್ ಆಗಿ ಮುಂಚೆ ನೋಡಿ, ಆಮೇಲೆ ಇದನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮ ವಿವೇಕದ ಮೂಲಕ ಅನಲೈಸ್ ಮಾಡ್ಕೊಂಡು ಒಂದು ಡಿಸಿಷನ್ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೀವು ಬರ್ಬೋದು. ಸೊ ಅದಕ್ಕೆ ವಿಡಿಯೋನ ನೀವು ಮೊದಲು ಪೂರ್ತಿಯಾಗಿ ನೋಡಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಹಳೆ ಕಾನ್ಸೆಪ್ಟ್ ಗಳನ್ನ ಬಿಟ್ಟು ಕರೆಕ್ಟ್ ಆಗಿ ಫ್ರೆಶ್ ಆಗಿ ವಿಡಿಯೋದನ್ನ ನೋಡಿ, ಆಮೇಲೆ ಅದರ ಮೂಲಕ ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ನಿಮ್ಮ ವಿವೇಕದ ಮೂಲಕ ಕರೆಕ್ಟ್ ಆಗಿ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಪುನರ್ಜನ್ಮ ಅಂದ್ರೆ ನಮ್ಮ ಆತ್ಮ ಬೇರೆ ಬೇರೆ ಬಾಡಿಗಳಲ್ಲಿ ಹುಟ್ಟಿ ಬೇರೆ ಬೇರೆ ರೂಪಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಎಲ್ಲರಿಗೂ ಇದು ಗೊತ್ತಿರುವ ಕಾನ್ಸೆಪ್ಟ್ಗಳು. ಓಕೆ, ಸೊ ಇದರಲ್ಲಿ ನಾವು ಏನೋ ಕರೆಕ್ಟ್ ಆಗಿ ಇದು ಸುಳ್ಳ ಕರೆಕ್ಟ್ ಅನ್ನೋದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಹೋಗೋಣ. ರೀಬರ್ತ್ ಅಂದ್ರೆ ಇನ್ನೊಂದ್ಸತಿ ಹುಟ್ಟೋದು. ಸೊ ಇಲ್ಲಿ ಹುಟ್ಟು ಮತ್ತೆ ಸಾವು ಇದು ಕನ್ಸಿಡರ್ ಆಗತ್ತೆ. ಇದು ಯಾವಾಗ ಕನ್ಸಿಡರ್ ಆಗತ್ತೆ, ಯಾವಾಗ ಕನ್ಸಿಡರ್ ಆಗಲ್ಲ, ಯಾವ ಪಾಯಿಂಟ್ ಆಫ್ ವ್ಯೂನಿಂದ ಅಂದ್ರೆ ಯಾವ ದೃಷ್ಟಿಕೋನದಿಂದ ನಾವು ನೋಡಿದ್ರೆ ನಮಗೆ ಪುನರ್ಜನ್ಮ ಆಗತ್ತೆ, ಅಥವಾ ಇನ್ನೊಂದು ಬೇರೆ ದೃಷ್ಟಿಕೋನದಿಂದ ನೋಡಿದ್ರು ಕೂಡ ನಾವು ಪುನರ್ಜನ್ಮ ಆಕ್ಟ್ ಆಗತ್ತಾ ಅಥವಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಪುನರ್ಜನ್ಮವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಮೊದಲನೇ ರೀತಿ ಅಥವಾ ಮೊದಲನೇ ದೃಷ್ಟಿಕೋನ ಏನಪ್ಪಾ ಅಂದ್ರೆ, ಪುನರ್ಜನ್ಮವನ್ನ ನಾವು ಆಸ್ ಅ ಬಾಡಿ ಮತ್ತೆ ಮೈಂಡ್ ಅಂದ್ರೆ ದೇಹ ಮತ್ತು ಮನಸ್ಸಿನ ಮುಖಾಂತರ, ಆ ದೃಷ್ಟಿಕೋನದ ಮುಖಾಂತರ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು. ಸೆಕೆಂಡ್ ಏನಪ್ಪಾ ಅಂದ್ರೆ, ಆಸ್ ಅ ಆತ್ಮ ಅಂದ್ರೆ ಸೋಲು, ಪರಮಾತ್ಮ ಅಥವಾ ಸೂಪರ್ ಕಾನ್ಶಿಯಸ್ನೆಸ್, ಈ ಪರ್ಸೆಪ್ಷನ್ ನಿಂದ ನಾವು ನೋಡಕ್ ಹೋದ್ರೆ ಆವಾಗ ಪುನರ್ಜನ್ಮ ಇರುತ್ತಾ ಇಲ್ವಾ ಅನ್ನೋದನ್ನ ಈ ಎರಡು ರೀತಿಯಾಗಿ ನಾವು ಈ ಪುನರ್ಜನ್ಮವನ್ನ ಡಿಫೈನ್ ಮಾಡಬಹುದು ಅಥವಾ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇದರಲ್ಲಿ ಮೊದಲನೇ ಪರ್ಸೆಪ್ಷನ್ ಏನಪ್ಪಾ ಅಂದ್ರೆ ಆಸ್ ಅ ಬಾಡಿ ಮತ್ತೆ ಮೈಂಡ್. ಸೊ ಯಾವಾಗ ನೀವು ದೇಹ ಮತ್ತು ಮನಸ್ಸನ್ನ ಕನ್ಸಿಡರೇಷನ್ಗೆ ತಗೊಂಡು ಆ ದೃಷ್ಟಿಕೋನದಿಂದ ನೀವೇನಾದ್ರೂ ನೋಡಕ್ ಹೋದ್ರೆ ಪುನರ್ಜನ್ಮ ಅನ್ನೋದು ಎಕ್ಸಿಸ್ಟ್ ಮಾಡತ್ತೆ. ಅದು ಬಾಡಿ ಮತ್ತೆ ಮೈಂಡ್ ನ ಮೂಲಕ ನೀವು ಆ ದೃಷ್ಟಿಕೋನದ ಮೂಲಕ ನೋಡಿದ್ರೆ ಮಾತ್ರ. ಸೊ ನಾನು ಮುಂಚೆನೂ ಹೇಳಿದ ಹಾಗೆ ಬಾಡಿ ಮತ್ತೆ ಮನಸ್ಸು ಅನ್ನೋದು ಈ ಟೈಮ್ ಅಂಡ್ ಸ್ಪೇಸ್ ನಲ್ಲಿ ಬರುತ್ತೆ. ಸೊ ಯಾವ ವಿಷಯಗಳು ಅಥವಾ ಯಾವ ವಸ್ತುಗಳು, ಯಾವ ದೇಹಗಳು, ಏನೇ ಇಲ್ಲಿ ಮಟೀರಿಯಲ್ ಇದ್ರು, ಯಾವುದು ಟೈಮು ಮತ್ತೆ ಸ್ಪೇಸ್ ಅಂದ್ರೆ ಅಲ್ಲಿ ಬರುತ್ತೋ ಅದು ಹುಟ್ಟಲೇಬೇಕು, ಅದು ಸಾಯ್ಲೇಬೇಕು. ಸೊ ಯಾವಾಗ ನಾವು ಮನಸ್ಸು ಮತ್ತೆ ದೇಹದ ಮೂಲಕ ನಾವು ಹಲವಾರು ವಿಷಯಗಳನ್ನ ನಾವು ಅನಲೈಸ್ ಮಾಡೋಕ್ ಹೋದಾಗ, ಆವಾಗ ಆಸ್ ಅ ಬಾಡಿ ಅಂತ ತಗೊಂಡಾಗ ನೀವು ಅಲ್ಲಿ ಪುನರ್ಜನ್ಮ ಅಂತ ಇದ್ದೇ ಇರುತ್ತೆ. ಆದ್ರೆ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ಆತ್ಮದ ಮುಖಾಂತರ ನೋಡುವಾಗ ಅಥವಾ ಪರಮಾತ್ಮ ಆತ್ಮ ಆ ದೃಷ್ಟಿಕೋನದಿಂದ ನೀವೇನಾದ್ರೂ ನೋಡಿದ್ರೆ ಅಲ್ಲಿ ಪುನರ್ಜನ್ಮ ಅನ್ನೋದು ಇರೋದೇ ಇಲ್ಲ. ಯಾಕಂದ್ರೆ ಆತ್ಮ ಅನ್ನೋದು ಅಥವಾ ಪರಮಾತ್ಮ ಅನ್ನೋದು ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತಾರೆ. ಅಂದ್ರೆ ಅದಕ್ಕೆ ತನ್ನದೇ ಆದ ಯಾವುದು ಗುಣಗಳಿಲ್ಲ, ಅದಕ್ಕೆ ತನ್ನದೇ ಆದ ಯಾವುದು ಆಕಾರ ಇಲ್ಲ. ಹಾಗೇನೆ ಅದು ಮುಂಚೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಸೊ ಅದು ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್. ಸೊ ಯಾವುದು ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಇರುತ್ತೋ ಅದು ಯಾವಾಗೂ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಸೊ ಅದಕ್ಕೆ ಯಾರ್ಯಾರು ತಮ್ಮ ಡೀಪರ್ ಲೆವೆಲ್ ನಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ, ತಮ್ಮ ನಿಜ ಸ್ವರೂಪದ ಬಗ್ಗೆ ಅವರಿಗೆ ಯಾರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ ಅವರಿಗೆ ಆ ಕನ್ಸಿಡರೇಷನ್ ಮೂಲಕ ನಾವು ತಗೊಂಡಾಗ, ಆ ಪರ್ಸೆಪ್ಷನ್ ಮೂಲಕ ನೀವು ತಗೊಂಡಾಗ ಅವ್ರಿಗೆ ಪುನರ್ಜನ್ಮ ಅನ್ನೋದು ಎಕ್ಸಿಸ್ಟ್ ಮಾಡಲ್ಲ. ಯಾಕಪ್ಪ ಅಂದ್ರೆ ಅವರಿಗೆ ತನ್ನ ನಿಜ ಸ್ವರೂಪ ಗೊತ್ತಿರುತ್ತೆ. ಹೌದು,
ನಾನು ದೇಹ ಅಲ್ಲ, ನಾನು ಮೈಂಡ್ ಅಲ್ಲ, ನಾನು ಆತ್ಮ, ನಾನು ಪರಮಾತ್ಮ ಅಂತ ಯಾವಾಗ ಕರೆಕ್ಟ್ ಆಗಿ ಬರೀ ನಾಲೆಜ್ ಮುಖಾಂತರ ಮಾತ್ರ ಅಲ್ಲ, ನಾಲೆಜ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಮುಖಾಂತರನು ಯಾರಿಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೋ ಅಥವಾ ಅನುಭವ ಆಗಿರುತ್ತೋ ತಮ್ಮ ಆತ್ಮದ ಬಗ್ಗೆ ಅಥವಾ ತಮ್ಮ ನಿಜ ಸ್ವರೂಪದ ಬಗ್ಗೆ, ಅವರಿಗೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲ. ಸೊ ಈ ಪುನರ್ಜನ್ಮ ಅಂತ ತಗೊಂಡಾಗ ದೇಹ ಮತ್ತು ಮನಸ್ಸಿನ ಮೂಲಕ ನೀವು ತಗೊಂಡ್ರೆ, ಯಾರು ತಮ್ಮನ್ನ ನಾವು ದೇಹ, ನಾವು ಮೈಂಡ್ ಅಂತ ಅನ್ಕೊಳ್ತಿರ್ತಾರೋ ಅಥವಾ ಅದ್ರಲ್ಲೇ ಅವರು ಮಿಂಗಲ್ ಆಗಿರ್ತಾರೋ ಜಾಸ್ತಿ, ಅವರಿಗೆ ಪುನರ್ಜನ್ಮ ಅನ್ನೋದು ಈ ಕಾನ್ಸೆಪ್ಟ್ ಎಕ್ಸಿಸ್ಟ್ ಮಾಡುತ್ತೆ. ಯಾಕಂದ್ರೆ ಅವರು ಬದುಕೋದು ಅಥವಾ ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ನಾಲೆಜ್ ಮುಖಾಂತರ ಅವರು ಬರೀ ಮೈಂಡು ಮತ್ತೆ ದೇಹದ ಈ ಚಲನವಲನಗಳನ್ನ ಅವರು ಗಮನಿಸಿ ಅದ್ರ ಬಗ್ಗೆನೇ ಅವ್ರಿಗೆ ಜಾಸ್ತಿ ನಾಲೆಜ್ ಇರೋದ್ರಿಂದ ಅವರಿಗೆ ತಮ್ಮ ನಿಜ ಸ್ವರೂಪದ ಬಗ್ಗೆ ಅರಿವಿಲ್ಲದೆ ಇರೋ ಕಾರಣ ಅವರು ನಾವು ಜಾಸ್ತಿ ಮೈಂಡು ಅಥವಾ ನಾವು ಬಾಡಿ, ನಾವು ಮನಸ್ಸು ಅಂತ ತಿಳ್ಕೊಂಡಿರ್ತಾರೆ. ಅವರಿಗೆ ಈ ಪುನರ್ಜನ್ಮ ಅನ್ನೋದು ಈ ಕಾನ್ಸೆಪ್ಟ್ ಆಕ್ಟ್ ಆಗುತ್ತೆ. ಸೊ ಈ ಪುನರ್ಜನ್ಮ ಅನ್ನೋದು ಮೊದಲೇ ಹೇಳಿದಾಗೆ ಎರಡು ರೀತಿಯಾಗಿ ನಾವು ನೋಡಿದ್ವಿ. ಫಸ್ಟ್ನೇದು ಏನಪ್ಪಾ ಅಂದ್ರೆ, ಯಾರು ದೇಹ ಮತ್ತು ಮನಸ್ಸಿನ ಮುಖಾಂತರ ಆ ದೃಷ್ಟಿಕೋನದಿಂದ ನೋಡ್ತಾರೋ, ಆ ದೃಷ್ಟಿಕೋನದಲ್ಲಿ ಅವರು ನಾನೇ ದೇಹ ನಾನೇ ಮನಸ್ಸು ಅನ್ಕೊಂಡಿರ್ತಾರೋ ಅವರಿಗೆ ಪುನರ್ಜನ್ಮ ಅನ್ನೋದು ಆಕ್ಟ್ ಆಗುತ್ತೆ. ಅದೇ ತರಾನೇ ಇನ್ನೊಂದು ದೃಷ್ಟಿಕೋನ ಅಥವಾ ಆತ್ಮದ ಮುಖಾಂತರ ಅಥವಾ ಪರಮಾತ್ಮದ ದೃಷ್ಟಿಕೋನದಿಂದ ನೀವು ನೋಡಕ್ ಹೋದ್ರೆ ಅಲ್ಲಿ ಪುನರ್ಜನ್ಮ ಅನ್ನೋದು ಇರೋದಿಲ್ಲ. ಯಾಕೆ, ಅದು ಮುಂಚೆನೂ ಇತ್ತು, ಈಗಲೂ ಇದೆ, ಹಾಗೆ ಮುಂದೆನೂ ಇರುತ್ತೆ. ಸೊ ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರಾ ಅನ್ನೋದು ಈ ಪುನರ್ಜನ್ಮವನ್ನ ನೀವು ನಿಮ್ಮ ಮೈಂಡ್ ನಲ್ಲಿ ಅಥವಾ ನಿಮ್ಮ ನಾಲೆಜ್ ಮುಖಾಂತರ, ನಿಮ್ಮ ಅನುಭವದ ಮೂಲಕ, ನಿಮ್ಮ ವಿವೇಕದ ಮೂಲಕ ನೀವು ಈ ಪುನರ್ಜನ್ಮವನ್ನ ಡಿಫೈನ್ ಮಾಡ್ಬೋದು. ಸೊ ಇದೇ ಎಕ್ಸಾಂಪಲ್ ಇಟ್ಕೊಂಡು, ನಾನು ಈ ಶರ್ಟ್ ಹಾಕೊಂಡಿದ್ದೀನಿ, ಇದನ್ನೇ ಎಕ್ಸಾಂಪಲ್ ಇಟ್ಕೊಂಡು ಮೊದಲನೇ ದೃಷ್ಟಿಕೋನದಿಂದ ನಾವು ಈ ಎಕ್ಸಾಂಪಲ್ ನ ನೋಡಕ್ಕೆ ಟ್ರೈ ಮಾಡೋಣ. ಮೊದಲನೇ ದೃಷ್ಟಿಕೋನ ಏನಪ್ಪಾ ಅಂದ್ರೆ ದೇಹ ಮತ್ತೆ ಮನಸ್ಸು, ಹೌದಾ? ಸೊ ಏನಪ್ಪಾ ಅಂದ್ರೆ ಈ ಶರ್ಟ್ ನ ನಾವು ದೇಹ ಅಥವಾ ಮನಸ್ಸು ಅಂತ ತಿಳ್ಕೊಳ್ಳೋಣ. ಶರ್ಟ್ ನ ಅದೇನಾದ್ರೆ ಈ ನನ್ನ ಬಾಡಿ ಇದೆಯಲ್ವಾ, ಈ ನನ್ನ ಆಕಾರ ಇದೆಯಲ್ವಾ, ಇದನ್ನ ನಾನು ಆತ್ಮ ಅಂತ ತಿಳ್ಕೊಳ್ತಾ ಇದ್ದೀನಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಯಾವಾಗ ನಾನು ಈ ಶರ್ಟ್ ನ ಚೇಂಜ್ ಮಾಡ್ತೀನಿ, ಈ ಶರ್ಟ್ ನ ತೆಗೆದಿಟ್ಟು ಬೇರೆ ಟಿ ಶರ್ಟ್ ಅಥವಾ ಬೇರೆ ಶರ್ಟ್ ನ ನಾನು ಧರಿಸಿದ್ರೆ ಈ ನನ್ನ ಆಕಾರ, ನನ್ನ ಬಾಡಿ ಇದೆಲ್ವಾ, ಇದಕ್ಕೇನು ತೊಂದರೆ ಆಗೋದಿಲ್ಲ. ಶರ್ಟ್ ಹೋಯ್ತು ಬೇರೆ ಟಿ ಶರ್ಟ್ ಬಂತು, ಅಥವಾ ಶರ್ಟ್ ಹೋಯ್ತು ಬೇರೆ ಶರ್ಟ್ ಹಾಕೊಂಡೆ, ನಾನು ಬೇರೆ ಕಲರ್ ಶರ್ಟ್ ಹಾಕೊಂಡೆ. ಅದೇ ತರಾನೇ ನೀವು ಬಾಡಿ ರೀತಿಯಲ್ಲಿ ನೋಡಿದಾಗ ಆತ್ಮಕ್ಕೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಇನ್ ಯಾವುದೇ ಈ ಬಾಡಿ ಎಲ್ಲಾದ್ರೂ ಇರ್ಲಿ, ಆತ್ಮ ಆ ಬಾಡಿ ಎಲ್ಲಾದ್ರೂ ಇರ್ಲಿ, ಆತ್ಮಕ್ಕೆ ತನ್ನದೇ ಆದ ಏನೋ ಆಕಾರ ಇಲ್ಲ. ಸೊ ಅದಕ್ಕೆ ಆತ್ಮ ಯಾವುದೇ ಬಾಡಿಯಲ್ಲಿ ಇರ್ಲಿ ಅದಕ್ಕೇನೋ ಪ್ರಾಬ್ಲಮ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ನಮ್ ದೇಹ ಇದೆ, ನನ್ ದೇಹದ ಮೇಲೆ ಈ ಶರ್ಟ್ ಹಾಕೊಳ್ಳಿ ಅಥವಾ ಬೇರೆ ಶರ್ಟ್ ಹಾಕೊಳ್ಳಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಸೊ ಯಾವಾಗ ನಮ್ಗೆ ನಾವು ದೇಹ ಅಲ್ಲ, ನಾವು ಮನಸ್ಸಲ್ಲ, ನಾವು ಆತ್ಮ ಅಂತ ಕರೆಕ್ಟ್ ಆಗಿ ಯಾರಿಗೆ ತಮ್ಮ ನಿಜ ಸ್ವರೂಪದ ಬಗ್ಗೆ ಅರಿವಿರುತ್ತೋ ಅವರಿಗೆ ಈ ಪುನರ್ಜನ್ಮ ಅನ್ನೋದು ಆಪ್ಟ್ ಆಗೋದಿಲ್ಲ. ಯಾಕಪ್ಪ ಆಪ್ಟ್ ಆಗೋದಿಲ್ಲ ಅಂದ್ರೆ, ಅವರ ಅಂಡರ್ಸ್ಟ್ಯಾಂಡಿಂಗು ಹಾಗೆಯೇ ಅನುಭವದ ಮೂಲಕ ಅವರು ತಮ್ಮ ನಿಜ ಸ್ವರೂಪವನ್ನ ಕಂಡ್ಕೊಂಡಿರ್ತಾರೆ, ಹಾಗೇನೆ ರಿಯಲೈಸೇಷನ್ ಮಾಡ್ಕೊಂಡಿರ್ತಾರೆ. ರಿಯಲೈಸ್ ಆಗೋದು ಅಂದ್ರೆ ಮುಂಚೆ ನಾವು ಅದೇ ಇರ್ತೀವಿ, ಆದ್ರೆ ಬರೀ ರಿಯಲೈಸ್ ಮಾಡ್ಕೋದು ಅಷ್ಟೇ. ಫಾರ್ ಎಕ್ಸಾಂಪಲ್, ಯಾರಿಗೋ ಒಬ್ರಿಗೆ ಮೆಮೊರಿ ಇಲ್ಲ ಅನ್ಕೊಳ್ಳಿ, ಅವನು ಮೆಮೊರಿ ಎಲ್ಲ ವಾಶ್ ಔಟ್ ಆಗಿರುತ್ತೆ. ಆವಾಗ ಮೆಮೊರಿ ವಾಪಸ್ ಬಂದಾಗ ಅವ್ನಿಗೆ ಏನಾಗುತ್ತೆ, ಹೌದು ನಾನು ಇದೇ ವ್ಯಕ್ತಿ, ನನ್ನ ಹೆಸರು ಇದು, ನಾನು ಇಲ್ಲೇ ಇರೋದು, ಇದೇ ನನ್ನ ಮನೆ, ಈ ತರ ಅವನು ರಿಯಲೈಸ್ ಮಾಡ್ಕೊತಾನೆ. ಹೌದು ಇದು ಆಲ್ರೆಡಿ ಇದೆ, ಆದ್ರೆ ನನಗ್ ಗೊತ್ತಿರ್ಲಿಲ್ಲ ಅಷ್ಟೇ. ಸೊ ಅದಕ್ಕೆ ನಾವು ಆತ್ಮ ಅಥವಾ ಪರಮಾತ್ಮ ಅನ್ಕೊಳ್ತಿರ್ತೀವಿ, ಆದ್ರೆ ಅದು ನಮ್ಗೆ ಡೀಪರ್ ಲೆವೆಲ್ ನಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ, ನಾಲೆಜ್ ಮೂಲಕ, ಹಾಗೆ ಬೈ ಎಕ್ಸ್ಪೀರಿಯನ್ಸ್ ವೈಸ್ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ. ಯಾವಾಗ ನಾವು ಕರೆಕ್ಟ್ ಆಗಿ ಅದ್ರ ಬಗ್ಗೆ ನಾಲೆಜ್ ಹಾಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಆವಾಗ ನಮ್ಗೆ ಕರೆಕ್ಟ್ ಆಗಿ ನಮ್ಮ ನಿಜ ಸ್ವರೂಪದ ಬಗ್ಗೆ ಗೊತ್ತಾಗುತ್ತೆ. ಯಾವಾಗ ನಮ್ಮ ನಿಜ ಸ್ವರೂಪದ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಥವಾ ನಾಲೆಜ್ ಬರುತ್ತೋ ಆವಾಗ ಈ ಹುಟ್ಟು ಸಾವು ಇವೆಲ್ಲ ನಮ್ಗೆ ಮ್ಯಾಟ್ರೇ ಆಗಲ್ಲ. ಯಾಕಂದ್ರೆ ನಾವು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಸೊ ಅದಕ್ಕೆ ಯಾರು ತಮ್ಮ ನಿಜ ಸ್ವರೂಪವನ್ನ ಅರಿತಿರಲ್ವೋ ಅವ್ರಿಗೆ ಏನಾಗುತ್ತೆ ಅಂದ್ರೆ
ನಾವು ದೇಹ, ನಾವು ಮನಸ್ಸು ಅಂತ ಜಾಸ್ತಿ ಅದರಿಂದಾನೇ ನಾವು ಅಟ್ಯಾಚ್ಮೆಂಟ್ ಆಗಿರ್ತೀವಿ. ಅದಕ್ಕೋಸ್ಕರ ಅವ್ರ ದೃಷ್ಟಿಕೋನದಿಂದ ನೀವು ನೋಡಕ್ ಹೋದ್ರೆ ಏನಾಗುತ್ತೆ, ಹೌದು ಈ ಬಾಡಿ ಸಾಯುತ್ತೆ, ನಾನು ಈ ಸತ್ತು ಆಮೇಲೆ ಬೇರೆ ಬಾಡಿಯಲ್ಲಿ ಹುಡ್ತೀನಿ, ಇದೆ ಹಂಗೆ ಪ್ರೊಸೆಸ್ ನಡೀತಾ ಇರುತ್ತೆ ಅಂತ ಅವರಿಗೆ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಅವರು ದೇಹ ಮತ್ತೆ ಮನಸ್ಸಿನ ಆ ಮಾಯಾ ಲೋಕದಲ್ಲಿ ಇರ್ತಾರೆ. ಅಂದ್ರೆ ಅದ್ರ ಬಿಯಾಂಡ್ ಅವ್ರಿಗೆ ಏನೋ ಜಾಸ್ತಿ ನಾಲೆಜ್ ಅಥವಾ ತಮ್ಮ ನಿಜ ಸ್ವರೂಪದ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಕಾರಣ ಈ ತರ ಆಗ್ತಾ ಇರುತ್ತೆ. ಆದ್ರೆ ಅವರು ಕೂಡ ಆತ್ಮನೇ, ಅವರು ಕೂಡ ಪರಮಾತ್ಮನೇ. ಸೊ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಕೆಲವೊಬ್ಬರಿಗೆ ಅವ್ರ ನಿಜ ಸ್ವರೂಪದ ಬಗ್ಗೆ ಗೊತ್ತಿರುತ್ತೆ, ಇನ್ ಕೆಲವೊಬ್ಬರಿಗೆ ಅವ್ರ ನಿಜ ಸ್ವರೂಪದ ಬಗ್ಗೆ ಗೊತ್ತಿರಲ್ಲ, ಅಷ್ಟೇ ಡಿಫ್ರೆನ್ಸ್. ಆದ್ರೆ ಫಂಡಮೆಂಟಲ್ ಆಗಿ ನೋಡಕ್ ಹೋದ್ರೆ ಇವರು ಕೂಡ ಆತ್ಮನೇ, ಇವರು ಕೂಡ ಪರಮಾತ್ಮನೇ, ಇವರು ಕೂಡ ಸೇಮ್, ಇವರು ಸೇಮ್, ಇವರು ಸೇಮ್. ಕೆಲವೊಬ್ಬರಿಗೆ ರಿಯಲೈಸೇಷನ್ ಆಗಿರುತ್ತೆ, ಕೆಲವೊಬ್ಬರಿಗೆ ರಿಯಲೈಸೇಷನ್ ಆಗಿರಲ್ಲ, ಅಷ್ಟೇ. ಅದನ್ನ ಬಿಟ್ಟು ಎಲ್ಲರೂ ಫಂಡಮೆಂಟಲ್ ಆಗಿ ಸೇಮ್ ಇರೋದು. ಆದ್ರೆ ಯಾರಿಗೆ ರಿಯಲೈಸೇಷನ್ ಆಗಿರುತ್ತೋ ಅವ್ರಿಗೆ ಕರೆಕ್ಟ್ ಆಗಿ ಕ್ಲಿಯರ್ ಆದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ನಾನು ಏನು ಹೆಂಗೆ ಅಂತ. ಆದ್ರೆ ಯಾರಿಗೆ ನಿಜ ಸ್ವರೂಪದ ಬಗ್ಗೆ ಗೊತ್ತಿರಲು ಅವರು ಹಲವಾರು ಕಾನ್ಸೆಪ್ಟ್ ಗಳನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಹೌದು ಹೆಂಗೆ ಹಂಗೆ ಅಂತ ಬಿಲೀಫೇ ಜಾಸ್ತಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಯಾವ ವಿಷಯದ ಬಗ್ಗೆ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ ಅಥವಾ ನಾವು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಅದನ್ನ ನಾವು ನಂಬ್ತೀವಿ. ಅದೇ ನಾನು ಯಾವ ವಿಷಯವನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದ್ರ ಬಗ್ಗೆ ಕರೆಕ್ಟ್ ಆಗ ನನಗೆ ನಾಲೆಜ್ ಇತ್ತು ಅಂದ್ರೆ ಅದ್ ನಂಬೋದಿಲ್ಲ, ಅದ್ ನನಗೆ ಗೊತ್ತಿದೆ ಆಲ್ರೆಡಿ. ಯಾವ ವಿಷಯಗಳು ನಮ್ಗೆ ಗೊತ್ತಿರುತ್ತೋ ಅದ್ರ ಬಗ್ಗೆ ನಮ್ಗೆ ಒಂದು ಕ್ಲಾರಿಟಿ ಇರುತ್ತೆ. ಯಾವಾಗ ಕ್ಲಾರಿಟಿ ಇರುತ್ತೋ ಅಲ್ಲೊಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಹಾಗೇನೆ ಅಲ್ಲಿ ಯಾವ್ದೋ ಕ್ವಶನ್ ಇರಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ನಮ್ಗೆ ಕರೆಕ್ಟ್ ಆಗಿ ಗೊತ್ತು ಅದು. ಅದೇ ತರನೇ ಇನ್ನೊಂದ್ ಕಡೆ ನೋಡಿದಾಗ ನಮ್ಗೆ ಕರೆಕ್ಟ್ ಆದ ವಿಷಯ ಗೊತ್ತಿರಲ್ಲ, ಅದು ಸತ್ಯನ ಸುಳ್ಳ ಅಥವಾ ಅದರ ಬಗ್ಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಕಾರಣ, ನಾಲೆಜ್ ಇಲ್ಲದೆ ಇರೋ ಕಾರಣ ಅದನ್ನ ನಾವು ನಂಬ್ಕೊಳ್ತೀವಿ. ಸೊ ಅದಕ್ಕೆ ಯಾರೇ ಹೇಳಿದ್ರು ಕೂಡ ನಾವು ಅದನ್ನ ಕಾನ್ಸೆಪ್ಟ್ ವೈಸ್ ಆಗಿ ತಗೊಳ್ಳೋದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಯಾರು ತಮ್ಮ ನಿಜ ಸ್ವರೂಪದ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ ಅವರು ನಂಬೋದು ಜಾಸ್ತಿ, ಆದ್ರೆ ಅದು ಒಂದು ಕಾನ್ಸೆಪ್ಟ್ ಆಗ್ಬಿಡುತ್ತೆ ಅಷ್ಟೇ. ಸೊ ಅದಕ್ಕೆ ಯಾರಿಗೆ ಗೊತ್ತಿರುತ್ತೋ ಅವರಿಗೆ ತಮ್ಮ ನಿಜ ಸ್ವರೂಪದ ಬಗ್ಗೆ ಅವರಿಗೆ ಈ ಹುಟ್ಟು ಸಾವು ಅನ್ನೋದು ಯಾವ್ದು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ನೀನ್ ದೇಹದಲ್ಲಾದ್ರೂ ಇರು ಅಥವಾ ಇಲ್ದೇ ಇರು, ನಾನು ಆತ್ಮ ಅಂತ ಗೊತ್ತಾದ್ರೆ ಅವ್ರಿಗೇನು ಮ್ಯಾಟರ್ ಆಗಲ್ಲ. ಅದೇ ತರನೇ ಇದನ್ನ ಎಕ್ಸಾಂಪಲ್ ಮೂಲಕ ನೀವು ರಿಲೇಟೆಡ್ ಮಾಡ್ಕೋಬೇಕು ಅಂದ್ರೆ, ಈಗ ನೋಡಿ ನಾನು ಈ ಶರ್ಟ್ ನ ಧರಿಸಿದೀನಿ, ಆದ್ರೆ ಈ ಶರ್ಟ್ ಹೋಗಿ ನಾನು ಬೇರೆ ಶರ್ಟ್ ಹಾಕೊಂಡ್ರೆ ಅಥವಾ ಬೇರೆ ಟಿ ಶರ್ಟ್ ಹಾಕೊಂಡ್ರೆ ನನ್ಗೇನು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ನನ್ನ ದೇಹಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಈ ಶರ್ಟ್ ನಿಂದ. ಸೊ ಅದಕ್ಕೆ ಅದೇ ತರಾನೇ ಈ ಆತ್ಮ ಅನ್ನೋದು ಅಥವಾ ಪರಮಾತ್ಮ ಅನ್ನೋದು ಯಾವುದೇ ದೇಹದಲ್ಲಾದ್ರೂ ಇರಲಿ ಅದಕ್ಕೇನು ಪ್ರಾಬ್ಲಮ್ ಇರಲ್ಲ. ಪ್ರಾಬ್ಲಮ್ ಇರೋದು ನಮ್ಮ ಕಾನ್ಸೆಪ್ಟ್ ಗಳಲ್ಲಿ, ಪ್ರಾಬ್ಲಮ್ ಇರೋದು ನಮ್ಮ ಮನಸ್ಸಿನಲ್ಲಿ. ನಾವು ಯಾವ ತರದ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಂಬುತ್ತಿರ್ತೀವಿ. ಯಾಕಂದ್ರೆ ನಮ್ಗೆ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಅಥವಾ ನಾಲೆಜ್ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಕಾರಣ ಅದನ್ನ ನಂಬ್ಕೊಂಡಿರ್ತೀವಿ. ಆ ನಂಬ್ಕೊಂಡಿರುವುದ್ರಿಂದ ಏನಾಗುತ್ತೆ, ಹಲವಾರು ಕಾನ್ಸೆಪ್ಟ್ ಗಳು ನಮ್ಮ ತಲೆಯಲ್ಲಿ ಕ್ರಿಯೇಟ್ ಆಗಿರುತ್ತೆ. ಅದರಿಂದಾನೇ ಈ ಹುಟ್ಟು ಸಾವು ಅನ್ನೋದು ಟೈಮ್ ಅಂಡ್ ಸ್ಪೇಸ್ ನಲ್ಲಿ ನಡೀತಾ ಇರುತ್ತೆ. ಸೊ ಯಾವಾಗ ನೀವು ನಿಮ್ಮ ನಿಜ ಸ್ವರೂಪವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತೀರಾ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನಂತ ಅಂದ್ರೆ, ನಾನು ಟೈಮ್ ಅಂಡ್ ಸ್ಪೇಸ್ ನಲ್ಲಿ ಇಲ್ಲ, ನಾನು ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಅಂತ. ಈ ಟೈಮ್ ಅಂಡ್ ಸ್ಪೇಸ್ ಅಲ್ಲಿ ನಡೆಯೋದೆಲ್ಲ ಟೆಂಪರರಿ ಮಾತ್ರ ಅಂತ, ಇದೊಂದು ಮೂವಿ ತರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾವಾಗ ಈ ವಿಷಯ ನಿಮ್ಗೆ ಅರ್ಥ ಆಗುತ್ತೋ ಆವಾಗ ನಿಮ್ಮ ನಿಜ ಸ್ವರೂಪ ಗೊತ್ತಾದಾಗ ಅಲ್ಲಿ ಹುಟ್ಟು ಮತ್ತೆ ಸಾವು ಇರೋದಿಲ್ಲ. ಇದು ಬರೀ ಒಂದು ಫ್ಯಾಂಟಸಿ ತರ, ಅಂದ್ರೆ ಇದು ಒಂದು ಫಿಲ್ಮ್ ತರ ಇಲ್ಲಿ ನಡೀತಾ ಇರುತ್ತೆ. ಫಿಲ್ಮ್ ಮುಗಿದ್ಮೇಲೆ ನೀವು ಮನೆಗೆ ಯಾವ ತರ ಹೋಗ್ತೀರಾ, ನಿಮ್ಮ ನಿಜ ಸ್ವರೂಪ ಅಂದ್ರೆ ನಿಮ್ ನಿಜ ಜೀವನದ ಬಗ್ಗೆ ಫೋಕಸ್ ಮಾಡ್ತೀರಾ. ಅದೇ ತರಾನೇ ಈ ಪುನರ್ಜನ್ಮ ಅನ್ನೋದನ್ನ ನಿಮ್ಮ ಬುದ್ಧಿಯ ಅನುಸಾರವಾಗಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನುಸಾರವಾಗಿ, ನಿಮ್ಮ ವಿವೇಕದ ಮೂಲಕ ನೀವು ಈ ಪುನರ್ಜನ್ಮವನ್ನ ನೀವೇ ಡಿಫೈನ್ ಮಾಡ್ಕೊಳ್ಬಹುದು. ನಾನು ದೇಹ ಮತ್ತು ಮನಸ್ಸಿನ ಮೂಲಕ ಆ ಪರ್ಸೆಪ್ಷನ್ ಮೂಲಕ ನೋಡಿದ್ರೆ ನನಗೆ ಪುನರ್ಜನ್ಮ ಇರುತ್ತೆ. ಅದೇ ತರಾನೇ ಆಸ್ ಅ ಸೋಲ್ ಮತ್ತೆ ಆಸ್ ಅ ಪರಮಾತ್ಮ ನೀವು ನೋಡಿದಾಗ ಅಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಈ ದೇಹ ಬೇರೆ ಅಲ್ಲ, ಆ ದೇಹ ಬೇರೆ ಅಲ್ಲ, ಈ ಸೋಲ್ ಬೇರೆ ಅಲ್ಲ, ಆ ಸೋಲ್ ಬೇರೆ ಅಲ್ಲ, ಎಲ್ಲಾನು ಸೇಮೇ ಇರೋದು ಅಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಹಾಗೇನೆ ಅಲ್ಲಿ ಹುಟ್ಟು ಮತ್ತೆ ಸಾವು ಅನ್ನೋದು ಯಾವುದು ಇರೋದಿಲ್ಲ.
ಸೊ ಈ ಎರಡು ದೃಷ್ಟಿಕೋನನ ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೀವಿ ಅನ್ಕೊಳ್ತಾ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಇದೆಲ್ಲ ಹೇಳ್ಕೊಂಡೆ ನಾನು, ಈ ರೀತಿ ನೋಡಿದ್ರೆ ನಿಮ್ಗೆ ಪುನರ್ಜನ್ಮ ಇರುತ್ತೆ, ಈ ರೀತಿ ನೋಡಿದ್ರೆ ನಿಮ್ಗೆ ಪುನರ್ಜನ್ಮ ಇರಲ್ಲ ಅಂತ. ಸೊ ಇಲ್ಲಿ ಕ್ವಶನ್ಸ್ ಗಳು ಕೆಲವೊಂದು ಅರೈಸ್ ಆಗುತ್ತೆ. ಏನಪ್ಪಾ ಕ್ವಶನ್ಸ್ ಅಂದ್ರೆ, ಹಾಗಾದ್ರೆ ಸೋಲು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಪುನರ್ಜನ್ಮ ಆಗತ್ತಾ ಅಥವಾ ಇಲ್ಲ ಅನ್ನೋದು. ಸೊ ಈ ಪ್ರೊಸೆಸ್ ಏನ್ ನಡೀತಾ ಇದೆ ಇಲ್ಲಿ ಅಂದ್ರೆ, ಈ ಪರಮಾತ್ಮ ಅಥವಾ ಆತ್ಮ ಅನ್ನೋದು ಬೇರೆ ಬೇರೆ ಅಲ್ಲ. ಫಸ್ಟ್, ಈ ದೇಹದಲ್ಲಿ ಬೇರೆ ಆತ್ಮ ಇಲ್ಲ, ಈ ದೇಹದಲ್ಲಿ ಬೇರೆ ಆತ್ಮ ಇಲ್ಲ. ಈ ದೇಹದಲ್ಲಿ ಇರೋದು ಒಂದೇ ಆತ್ಮ, ಅಥವಾ ಆತ್ಮದಲ್ಲಿ ತನ್ನದೇ ಆದ ಯಾವ್ದು ಸಪರೇಟ್ನೆಸ್ ಇಲ್ಲ. ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಇದೊಂದು ಪ್ರೊಸೆಸ್ ನಡೀತಾ ಇದೆ. ಯಾವ ತರ ಮಳೆ ಬರುತ್ತೆ, ಮಳೆ ಬಂದ್ಮೇಲೆ ಇದು ಹೊಳೆಯಲ್ಲಿ ನೀರಾಗಿ ಹರಿತಾ ಇರುತ್ತೆ, ಸಮುದ್ರದಲ್ಲಿ ನೀರಾಗಿ ಹರಿತಾ ಇರುತ್ತೆ. ಹಾಗೇನೆ ಅದು ಮತ್ತೆ ಆವಿಯಾಗಿ ರಿಟರ್ನ್ ಮೋಡ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮಳೆ ಬಿದ್ದಾಗ ಏನಾಗುತ್ತೆ, ಅದು ಹುಟ್ಟಿತು ಅನ್ಕೊಳ್ಬಹುದು ನಾವು, ಹುಟ್ಟಿ ಅದು ನೀರಾಗಿ ಹರಿತಾ ಇರುತ್ತೆ. ಅದೇ ಅದು ಆವಿಯಾಗಿ ಮತ್ತೆ ಏನಾದ್ರು ಮೋಡ ಆದ್ರೆ ಅದು ರಿಟರ್ನ್ ತನ್ನ ಸೋರ್ಸ್ಗೆ ಹೋದಂಗೆ. ರಿಟರ್ನ್ ಸೋರ್ಸ್ಗೆ ಹೋದಾಗ ಏನಾಗುತ್ತೆ, ಆ ಮೇಲೆ ಬಿದ್ದಿರುವ ನೀರು ಅಥವಾ ಸಮುದ್ರದಲ್ಲಿ ಇರುವ ನೀರು ಬೇರೆ ಅಲ್ಲ, ಆ ರಿಟರ್ನ್ ಹೋಗಿರುವ ನೀರು ಕೂಡ ಬೇರೆ ಅಲ್ಲ. ಅದೇ ತರನೇ ಅದು ಮೇಲೆಯಿಂದ ಮಳೆಯಾಗಿ ಹರಿತಾ ಇದ್ದಾಗ ಏನಾಗುತ್ತೆ, ಅದು ಹುಟ್ಟಿತು ಅಂತ ನಾವು ಆಸ್ ಅ ಕಾನ್ಸೆಪ್ಟ್ ವೈಸ್ ಹೇಳ್ಬೋದು. ಯಾಕಂದ್ರೆ ಅದು ಟ್ರಾನ್ಸ್ಫಾರ್ಮ್ ಆಯ್ತು ಅಷ್ಟೇ. ಎಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತೋ ಅದನ್ನ ನಾವು ಹುಟ್ಟು ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಯಾವಾಗ? ವಿದಿನ್ ಟೈಮ್ ಅಂಡ್ ಸ್ಪೇಸ್ ನಲ್ಲಿ ಮಾತ್ರ. ಸೊ ವಿದಿನ್ ಟೈಮ್ ಅಂಡ್ ಸ್ಪೇಸ್ ನಲ್ಲಿ ಯಾವಾಗ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರುತ್ತೋ ಅದನ್ನ ನಾವು ಹುಟ್ಟಿದ್ವಿ ಅಥವಾ ಯಾರಾದ್ರೂ ಹುಟ್ಟಿದ್ರು ಅಥವಾ ಯಾರಾದ್ರೂ ತಿಳ್ಕೊಂಡ್ರು ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಇಲ್ಲೇನಪ್ಪಾ ಅಂದ್ರೆ, ಆಸ್ ಅ ನೀವು ಹೈಯರ್ ಪರ್ಸೆಪ್ಷನ್ ಇಂದ ನೋಡಿದಾಗ ಏನಾಗುತ್ತೆ, ಅದೊಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಯಾವಾಗ ನೀವು ಇದೊಂದು ಟ್ರಾನ್ಸ್ಫಾರ್ಮೇಶನ್ ಅಂತ ನೀವು ಕರೆಕ್ಟ್ ಆಗಿ ಹೈಯರ್ ಪರ್ಸೆಪ್ಷನ್ ಇಂದ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರೋ, ಆವಾಗ ನಮ್ಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗು ಬರುತ್ತೆ. ಇಲ್ಲ ಅಂದ್ರೆ ಆ ಟ್ರಾನ್ಸ್ಫಾರ್ಮೇಶನ್ ನಾವು ಹುಟ್ಟು ಅಂತ ಸಾವು ಅಂತ ಕನ್ಸಿಡರೇಷನ್ ಮಾಡ್ಕೊಂಡು ಅದ್ರಲ್ಲೇ ಇದ್ರೆ ನಮ್ಗೆ ಹೌದು ನಾವು ಹುಡ್ತಾ ಇದೀವಿ, ನಾವು ಸಾಯ್ತಾ ಇದೀವಿ, ಈ ಕಾನ್ಸೆಪ್ಟ್ ಗಳು ನಮ್ಮ ಮೈಂಡ್ ಅಲ್ಲಿ ನಡೀತಾ ಇರುತ್ತೆ. ಆವಾಗ ನಮ್ಗೆ ನಾನು ಈಗ ಹುಟ್ಟಿದೆ ಅಥವಾ ಬೇರೆ ಇನ್ನೊಂದು ಸತಿ ನಾನು ಬೇರೆ ದೇಹದಲ್ಲಿ ಹುಡ್ತೀನಿ, ಇನ್ನೊಂದ್ಸತಿ ನಾನು ಬೇರೆ ದೇಶದಲ್ಲಿ ಹುಡ್ತೀನಿ, ಬೇರೆ ದೇಹದಲ್ಲಿ ಹುಡ್ತೀನಿ. ಈಗ ಹುಡುಗಿ ಆಗಿದ್ರೆ ಹುಡುಗ ಆಗ್ಬಿಡ್ಬೋದು, ಹುಡುಗ ಆಗಿದ್ರೆ ಹುಡುಗಿ ಆಗ್ಬಿಡ್ಬೋದು. ಈ ತರ ಇದು ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇರುತ್ತೆ. ಆದ್ರೆ ನೀವು ಯಾವ ಆಂಗಲ್ ಅಲ್ಲಿ ಅಥವಾ ಯಾವ ಪರ್ಸೆಪ್ಷನ್ ಇಂದ ನೀವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಯಾರು ತಮ್ಮನ್ನ ದೇಹ ಮತ್ತು ಮನಸ್ಸು ಅನ್ಕೊಂಡಿರ್ತಾರೆ ಅವರಿಗೆ ಬೇರೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರೇನ್ ಅನ್ಕೋತಾರೆ, ಹೌದು ನಾನು ಈ ದೇಹದಲ್ಲಿ ಇದ್ದೆ, ಆಮೇಲೆ ಆ ದೇಹದಲ್ಲಿ ಹೋದೆ, ಒಂದು ಹುಡುಗ ಆಗಿದ್ದೆ ಆಮೇಲೆ ಹುಡುಗಿ ಆದೆ, ಅಥವಾ ಹುಡುಗಿಗೆ ದೇಹದಲ್ಲಿ ಇದ್ದೆ ಆಮೇಲೆ ಹುಡುಗ ಆದೆ ಅಂತ ಅವರು ಈ ಪುನರ್ಜನ್ಮಗಳ ಕಾನ್ಸೆಪ್ಟ್ ನಲ್ಲಿ ಈ ತರ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅದೇ ನೀವು ಹೈಯರ್ ಪರ್ಸೆಪ್ಷನ್ ಮೂಲಕ ನೀವು ಯಾರಾದ್ರೂ ಕೇಳಿದ್ರೆ, ಅಂದ್ರೆ ಯಾರಾದ್ರೂ ತಮ್ಮ ನಿಜ ಸ್ವರೂಪದ ಬಗ್ಗೆ ರಿಯಲೈಸೇಷನ್ ಮಾಡ್ಕೊಂಡಿರ್ತಾರೋ ಅವರ ಬಗ್ಗೆ ನೀವು ಕೇಳಿದಾಗ ಅವ್ರೇನ್ ಹೇಳ್ತಾರೆ, ನಾನು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಇದು ದೇಹ ಮಾತ್ರ. ದೇಹ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಅದು ಚೇಂಜ್ ಆಗ್ಲಿ ಬಿಡ್ಲಿ ನನಗೇನು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಈಗ ನಾನು ಶರ್ಟ್ ಹಾಕೊಂಡಿದೀನಿ, ಇದನ್ನ ಕಳ್ಸಿಟ್ಟು ನಾನು ಬೇರೆ ಟಿ ಶರ್ಟ್ ಹಾಕೋಬಹುದು, ನನ್ಗೇನು ಮ್ಯಾಟರ್ ಆಗಲ್ಲ. ಆದ್ರೆ ದೇಹ ನಂದು ಅದೇ ಇರುತ್ತೆ. ಅದೇ ತರನೇ ಆಸ್ ಅ ಹೈಯರ್ ಪರ್ಸೆಪ್ಷನ್ ನೀವು ನೋಡಿದಾಗ, ಆಸ್ ಅ ಪರಮಾತ್ಮ, ಆಸ್ ಅ ಸೋಲ್ ಅಂತ ನೋಡಿದಾಗ ನೀವು ಅಲ್ಲಿ ನಿಮಗೆ ಕರೆಕ್ಟ್ ಆಗ ಒಂದು ಕ್ಲಿಯರ್ ಆದ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಏನಪ್ಪಾ ಅಂದ್ರೆ, ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಪ್ರೊಸೆಸ್ ಅನ್ನೋದು ವಿದಿನ್ ಟೈಮ್ ಅಂಡ್ ಸ್ಪೇಸ್ ನಡೀತಾ ಇರುತ್ತೆ. ಆದ್ರೆ ನಾವು ಹೈಯರ್ ಪರ್ಸೆಪ್ಷನ್ ಇಂದ ನೋಡಿದಾಗ ಅದು ಒಂದು ಟ್ರಾನ್ಸ್ಫಾರ್ಮೇಶನ್ ಮಾತ್ರ, ಅದು ನಮ್ಗೆ ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಅದು ಟೈಮ್ ಅಂಡ್ ಸ್ಪೇಸ್ ನಡೀತಾ ಇರುತ್ತೆ, ನಾವು ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಇರ್ತೀವಿ. ಯಾವಾಗ ಈ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಡೀಪರ್ ಲೆವೆಲ್ ಆಗಿ ಗೊತ್ತಿರುತ್ತೋ ಹಾಗೇನೆ ಅದ್ರ ಬಗ್ಗೆ ಕೆಲವೊಂದು ಅನುಭವಗಳು ಇರ್ಬೇಕಾಗುತ್ತೆ. ಆ ಅನುಭವಗಳು ಇದ್ದಾಗ ನೀವು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ಹೌದು ನನ್ನ ದೇಹ ಅಲ್ಲ ಮನಸ್ಸಲ್ಲ ನನ್ಗಿದೆ ಇದೆ ಅಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ದಾಗ ನಿಮ್ಮಲ್ಲಿ ಏನ್ ಕನ್ಫ್ಯೂಷನ್ಸ್ ಇರಲ್ಲ, ಏನ್ ಕ್ವಶನ್ಸ್ ಇರಲ್ಲ ಇದ್ರ ಬಗ್ಗೆ. ಸೊ ಅದಕ್ಕೆ
ಯಾರ್ಯಾರು ಈ ವಿಡಿಯೋನ ನೀವು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ವಿಡಿಯೋನ ಅರ್ಥ ಮಾಡ್ಕೊಂಡಿದ್ದೀರಾ, ಸೊ ಈಗ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ವಿವೇಕದ ಮೂಲಕ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ, ನಿಮ್ಮ ಹಳೆ ಕಾನ್ಸೆಪ್ಟ್ ಗಳ ಮೂಲಕ ಸ್ವಲ್ಪ ಇದನ್ನ ಬೇರೆ ಇಟ್ಟು ಸ್ವಲ್ಪ ಅನಲೈಸ್ ಮಾಡಿ ಆಮೇಲೆ ಕರೆಕ್ಟ್ ಆಗಿ ನಿಧಾನವಾಗಿ ಇದನ್ನ ಒನ್ ಬೈ ಒನ್ ಕ್ವಶನ್ ಕೇಳ್ತಾ ಎನ್ಕ್ವೈರಿ ಮಾಡ್ತಾ ನೀವು ಇದನ್ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನಿಮಗೆ ಒಂದು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು ನಿಜ. ಸೊ ಈ ವಿಡಿಯೋನ ನೀವು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೇನೆ ಪುನರ್ಜನ್ಮ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ದಲ್ಲಿ ಅಥವಾ ಏನಾದ್ರು ಕ್ವಶನ್ಸ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಡೌಟ್ಸ್ ಇದೆ, ಏನ್ ನಿಮ್ಮಲ್ಲಿ ಕ್ವಶನ್ಸ್ ಇದೆ. ಆ ಕ್ವಶನ್ ಗೆ ನಾನು ಮೆಸೇಜ್ ಮೂಲಕ ಅಥವಾ ಆ ಕಮೆಂಟ್ ಬಾಕ್ಸ್ ನಲ್ಲಿ ರಿಪ್ಲೈ ಮಾಡ್ತಾ ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡಬಹುದು. ಸೊ ಅದಕ್ಕೆ ಎಲ್ಲರೂ ನಗ್ನುಗ್ತಾ ಇರಿ, ಆರಾಮಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ಅಥವಾ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.